ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವರಂಡಾ ರೇಸ್. ನಾನು ನಿಮ್ಮ ಶರಣ್. ಈ ವಿಡಿಯೋದಲ್ಲಿ ನಾನು ಇಂಪಾರ್ಟೆಂಟ್ ವಿಷಯ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಏನಪ್ಪ ಅಂತಂದರೆ, ಯಾವುದೇ ಒಂದು ಎಕ್ಸಾಮ್ ಬಂದಾಗ ನಾವು ವರಂಡಾ ರೇಸ್ ಸ್ಟೂಡೆಂಟ್ಸ್ಗೆ ಮಾಕ್ ಟೆಸ್ಟ್ ಪ್ರೊವೈಡ್ ಮಾಡ್ತೀವಿ. ಸೊ ಈಗ IBPS PO ಎಕ್ಸಾಮ್ ಬಂದಾಗ ನಾವು ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಮಾಕ್ ಟೆಸ್ಟ್ಗೆ ಅಂತ ನಿಮಗೆ ಗೊತ್ತು. ಸೊ ಇಷ್ಟು ದಿನ ನಾವು ಸಿಂಬಾಟೆಕ್ಕಲ್ಲಿ ರಿಜಿಸ್ಟರ್ ಮಾಡ್ಕೋತಾ ಇದ್ವಿ. ಸೊ ಅದರಲ್ಲಿ ಅಪ್ರೂವ್ ಆದ ತಕ್ಷಣನೇ ನಿಮಗೆ ಮಾಕ್ ಟೆಸ್ಟ್ ಎಲ್ಲನೂ ಆಕ್ಸೆಸ್ ಸಿಗ್ತಾ ಇತ್ತು. ಈಗ ಈ ಪ್ರೊಸೆಸ್ಸಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ. ಏನಪ್ಪ ಅಂತಂದರೆ, ನೀವು LMS ಪೋರ್ಟಲಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು. ಆ ವೆಬ್ಸೈಟ್ ನೇಮು ನಿಮಗೆ onlinetest.raceinstitute.in ಅಥವಾ ರೇಸ್ ಆ್ಯಪಲ್ಲಿ ರಿಜಿಸ್ಟರ್ ಮಾಡ್ಕೋಬಹುದು. ಸೊ ಇದರಲ್ಲಿ ನಿಮಗೆ ಯಾವ ರೀತಿ ರಿಜಿಸ್ಟರ್ ಮಾಡ್ಕೋಬೇಕಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀವಿ, ಬನ್ನಿ. ಈಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಫಸ್ಟ್ ಸ್ಟೆಪ್ ನೋಡೋಣ. ಇದು ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ನಮ್ಮ ವೆಬ್ಸೈಟ್ ನೇಮ್ onlinetest.raceinstitute.in. ಇದರಲ್ಲಿ ಅಥವಾ ನಿಮ್ಮ ಮೊಬೈಲಲ್ಲಿ ಇರೋ ರೇಸ್ ಆ್ಯಪಿಂದನೂ ನೀವು ರಿಜಿಸ್ಟರ್ ಮಾಡ್ಕೋಬಹುದು. ಸೊ ನಿಮಗೆ ಇದು ಓಪನ್ ಆದ ತಕ್ಷಣ ನಿಮಗೆ ಎನ್ರೋಲ್ಮೆಂಟ್ ID ಮತ್ತು ಮೊಬೈಲ್ ನಂಬರ್ ಅಂತ ಕೇಳುತ್ತೆ. ಸೊ ಎನ್ರೋಲ್ಮೆಂಟ್ ID ನಿಮಗೆ ಅಡ್ಮಿಷನ್ ಆದಮೇಲೆ ಯಾವ ಸಿಕ್ಕಿರುತ್ತೆ ಅದು ಎನ್ರೋಲ್ಮೆಂಟ್ ಹಾಕಬೇಕು. ಆ್ಯಂಡ್ ಮೊಬೈಲ್ ನಂಬರ್ ಅಂದರೆ ಪಾಸ್ವರ್ಡ್ ಮೊಬೈಲ್ ನಂಬರ್ ಆಗಿರುತ್ತೆ. ನೀವು ಯಾವ್ದು ಮೊಬೈಲ್ ನಂಬರ್ ಕೊಟ್ಟಿರ್ತೀರಾ ಸೇಮ್ ಮೊಬೈಲ್ ನಂಬರ್. ಸೊ ಹಾಗೇನು ಲಾಗಿನ್ ಆದ ತಕ್ಷಣ ನಿಮಗೆ ಒಂದು ಹೋಮ್ ಪೇಜ್ ಸಿಗುತ್ತೆ. ಸೊ ಇದು ಅಲ್ಲಿ ನಿಮಗೆ ಲರ್ನ್ ಅನ್ನೋ ಆಪ್ಷನ್ಸ್ ಕಾಣಿಸುತ್ತೆ. ಆ ಲರ್ನ್ ಕ್ಲಿಕ್ ಮಾಡಿದರೆ ನಿಮಗೆ ಬ್ಯಾಂಕಿಂಗ್ 2024 ಆ್ಯಂಡ್ ಸೆಕೆಂಡ್ ಒನ್ IBPS PO 2024 ಫೋಲ್ಡರ್ ಕಾಣಿಸುತ್ತೆ. ಅದರಲ್ಲಿ ರೈಟ್ ಸೈಡಲ್ಲಿ ರಿಜಿಸ್ಟರ್ ಹಿಯರ್ ಅಂತ ಆಪ್ಷನ್ ಇದೆ. ಸೊ ರಿಜಿಸ್ಟರ್ ಹಿಯರ್ ಕ್ಲಿಕ್ ಮಾಡಿದರೆ ನಿಮಗೆ ರಿಜಿಸ್ಟ್ರೇಷನ್ ಫಾರ್ಮ್ ಸಿಗುತ್ತೆ. IBPS PO 2024 ರಿಜಿಸ್ಟ್ರೇಷನ್. ಸೊ ಇದರಲ್ಲಿ ನೇಮ್, ಇಮೇಲ್, ಫೋನ್ ನಂಬರ್, ಡೇಟ್ ಆಫ್ ಬರ್ತ್ ಇದೆಲ್ಲ ಆಪ್ಷನ್ಸ್ ಇದೆ. ಸೊ ನೀವು ನೇಮ್ ಯಾವ್ದು ಕೊಟ್ಟಿರ್ತೀರಾ IBPS PO ಅಪ್ಲೈ ಮಾಡೋಕ್ಕೋಸ್ಕರ ಸೇಮ್ ನೇಮ್ ಇಲ್ಲಿ ನೀವು ಟೈಪ್ ಮಾಡಬೇಕು. ಸೊ ಅದು ಬಿಟ್ಟು ಬೇರೆದೆಲ್ಲನೂ ಟೈಪ್ ಮಾಡಿದರೆ ಅದು ಸಬ್ಮಿಟ್ ನಿಮ್ಗೆ ಕರೆಕ್ಟಾಗಿ ತೊಗೊಳ್ಳಲ್ಲ. ಸೊ ಅದಕ್ಕೋಸ್ಕರ ನೀವು ಏನು ನೇಮ್ ಕೊಟ್ಟಿರ್ತೀರಾ ಅಪ್ಲೈ ಮಾಡೋಕ್ಕೋಸ್ಕರ ಸೇಮ್ ಅದೇ ನೇಮ್ ಇಲ್ಲಿ ಹಾಕಬೇಕು. ದೆನ್ ಇಮೇಲ್ ID ಕೂಡ ಅಷ್ಟೇ, ನೀವು ಏನು ಕೊಟ್ಟಿದ್ದೀರಾ ಅಪ್ಲೈ ಮಾಡೋಕ್ಕೋಸ್ಕರ ಸೇಮ್ ಅದೇ ಇಮೇಲ್ IDನ ಹಾಕ್ತೀರಾ. ದೆನ್ ಅಗೇನ್ ಫೋನ್ ನಂಬರ್, ದೆನ್ ಡೇಟ್ ಆಫ್ ಬರ್ತ್, ದೆನ್ IBPS PO ರಿಜಿಸ್ಟ್ರೇಷನ್ ನಂಬರ್. ಸೊ ಸೇಮ್ ಥಿಂಗ್ ನೀವು ಅಪ್ಲೈ ಮಾಡಿದ ತಕ್ಷಣ ನಿಮಗೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಸಿಗುತ್ತೆ IBPS ಕಡೆಯಿಂದ. ಸೊ ಅದೇ ಸೇಮ್ ರಿಜಿಸ್ಟ್ರೇಷನ್ ನಂಬರ್ ನಾವು ಇಲ್ಲಿ ಪ್ಲೇಸ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಕೆಳಗಡೆ IBPS PO ರೂಲ್ ನಂಬರ್ ಅಂತ ಇದೆ. ಆ ರೂಲ್ ನಂಬರ್ ನಿಮಗೆ ಇನ್ನೂ ಸಿಕ್ಕಿರಲ್ಲ. ಯಾಕಪ್ಪ ಅಂತಂದರೆ ಒನ್ಸ್ ನಿಮಗೆ ಅಡ್ಮಿಟ್ ಕಾರ್ಡ್ ಬಿಟ್ಟ ತಕ್ಷಣ ನಿಮಗೆ ರೂಲ್ ನಂಬರ್ ಸಿಗುತ್ತೆ. ಬಟ್ ಇವಾಗ ಇಲ್ಲಿ ನಾವು ಏನು ಪ್ಲೇಸ್ ಮಾಡಬೇಕು, IBPS PO ರಿಜಿಸ್ಟ್ರೇಷನ್ ನಂಬರ್ ಏನಿದೆ ಅದನ್ನೇ ಸೆಕೆಂಡ್ 2 ಟೈಮ್ಸ್ ನೀವು ಹಾಕಿದರೆ ಸಾಕು, ನೋ ನೀಡ್ ಟು ವರಿ. ದೆನ್ ಲಾಸ್ಟಿಗೆ IBPS PO 2024 ಅಪ್ಲಿಕೇಶನ್ PDF ಇದೆ, ಅದನ್ನು ನೀವು PDF ಫಾರ್ಮ್ ಅದನ್ನು ಹಾಕಲೇಬೇಕಾಗುತ್ತೆ. ಬಿಕಾಸ್ ನಾವು ಇದು ಜಸ್ಟ್ ನಿಮಗೆ ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ಕರೆಕ್ಟಾಗಿದೆ ಇಲ್ಲ ಅಂತ ಚೆಕ್ ಮಾಡೋಕ್ಕೋಸ್ಕರ ನಾವು ಕೇಳ್ತಾ ಇರೋದಷ್ಟೇ. ಸೊ ಅದನ್ನು ನೀವು ಕಂಪ್ಲೀಟ್ ನಿಮ್ಮದು ಅಪ್ಲಿಕೇಶನ್ ಫಾರ್ಮ್ ಇಲ್ಲಿ PDF ಫಾರ್ಮೆಟಲ್ಲಿ ಇಲ್ಲಿ ಪ್ಲೇಸ್ ಮಾಡಬೇಕಾಗುತ್ತೆ. ದೆನ್ ಲಾಸ್ಟಿಗೆ ಸಬ್ಮಿಟ್ ಅಂತ ಆಪ್ಷನ್ ಇದೆ, ಸಬ್ಮಿಟ್ ಕೊಟ್ಟರೆ ಮುಗೀತು. ಸೊ ನಮ್ಮ ಟೀಮ್ ಅದನ್ನೆಲ್ಲ ಕರೆಕ್ಟಾಗಿ ಚೆಕ್ ಮಾಡಿಬಿಟ್ಟು ನಿಮಗೆ ಅಪ್ರೂವಲ್ ಕೊಟ್ಟರೆ ಕಂಪ್ಲೀಟ್ IBPS PO ಮಾಕ್ ಟೆಸ್ಟ್ ನಿಮ್ಮ IDಗೆ. ಸೊ ಇಲ್ಲಿ ಯು ಹ್ಯಾವ್ ಸಕ್ಸಸ್ಫುಲ್ಲಿ ಎನ್ರೋಲ್ಡ್ ಇನ್ ದಿಸ್ ಕೋರ್ಸ್ ಈ ರೀತಿ ಬರುತ್ತೆ. ಸೊ ಅವಾಗ ನಮ್ಮ ಟೀಮ್ ಅದಕ್ಕೆ ಅಪ್ರೂವಲ್ ಕೊಟ್ಟರೆ ನಿಮಗೆ ಎಲ್ಲನೂ ಮಾಕ್ ಟೆಸ್ಟ್ ನಿಮ್ಮ IDಗೆ ಸಿಗುತ್ತೆ. ಸೊ ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ನಿಮ್ಮ ರೆಸ್ಪೆಕ್ಟಿವ್ ಬ್ರಾಂಚಲ್ಲಿರೋ ಮೆಂಟರ್ ಮತ್ತು TLಗೆ ಮೀಟಾಗಿ ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ಕೋಬೋದು. ಸೊ ಥ್ಯಾಂಕ್ ಯು.